ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೋಮಲ ಸಚಿನ್ ಯೂಟ್ಯೂಬ್ ಚಾನಲ್. ನಾವು ಎಲ್ಲಿಗೆ ಹೋಗಿದ್ವಿ ಅಂದರೆ ಇವತ್ತು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ. ಅಂದರೆ ನಿನ್ನೆನೇ ಹೋಗಿದ್ವಿ. ಅಲ್ಲಿ ಜಾತ್ರೆ ನಡೀತಿತ್ತು. ನನ್ನ ತಂಗಿ, ನಾನು, ನಮ್ಮಪ್ಪ ಅಮ್ಮ, ನಮ್ಮ ಯಜಮಾನ್ರು, ನಮ್ಮ ಮಕ್ಕಳು ಎಲ್ಲರೂ ಹೋಗಿದ್ವಿ. ಆನ್ ದ ವೇ ವೀಡಿಯೋ ಮಾಡಿದೆ. ಅದ್ರ ತುಂಬ ರಶ್ ಇತ್ತು. ಏನು ಸುಮ್ಮನೆ ಹೋಗಿದ್ದು, ಹೋಗಬೇಕು ಅಂತ ಹೋಗಿಲ್ಲ, ಸುಮ್ಮನೆ ಎಲ್ಲೋ ಹೋಗಿದ್ವಲ್ಲ, ಹಾಗೆ ಬರ್ತಾ ಇಲ್ಲೂ ಹೋಗೋಣ, ಜಾತ್ರೆ ನಡೀತಿದೆ ಅಂತ ಹೇಳಿದ್ಲು ನಮ್ಮ ತಂಗಿ. ಸೊ ಅಲ್ಲಿಗೆ ಹೋದ್ವಿ. ನೋಡಿದ್ರೆ ಸಖತ್ತಾಗಿತ್ತು, ಸೂಪರಾಗಿತ್ತು, ನಡೀತಾಯಿತ್ತು ಜಾತ್ರೆ ಫುಲ್ಲು. ಅಲ್ಲಿ ಆನೆ ಬೇರೆ ಇದೆ ನೋಡಿ. ಅದಕ್ಕೆ ಕಾಸು ಕೊಟ್ಟರೆ ಮಾತ್ರ ಆಶೀರ್ವಾದ ಮಾಡ್ತಿದ್ವಿ, ಇಲ್ಲಾಂದ್ರೆ ಮಾಡ್ತಾನೆ ಇರಲಿಲ್ಲ. ಸರಿ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ಎಂಟ್ರೆನ್ಸ್ಗೆ 20 ರೂಪಾಯಿ ಕೊಡಬೇಕಂತೆ. ಆಮೇಲೆ ನಾವೇನು ಕೊಟ್ಟಿಲ್ಲ, ಹಂಗೆ ಹೊಂಟೋದ್ವಿ. ಈಗೇನೋ ಎಕ್ಸಿಬಿಷನ್ಗಳು ಇಟ್ಟಿದ್ರು, ಏನೇನೋ ಥರ ಎಲ್ಲ ಥರನೂ ಇಟ್ಟಿದ್ರು. ಎಲ್ಲನೂ ನಾನು ಹೋಗೇನು ನೋಡಿಲ್ಲ. ನಾವು ಗೊತ್ತಲ್ಲ ಈ ಲೇಡೀಸ್ ಏನು ಅಂತ, ಬರೀ ಶಾಪಿಂಗಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಹೋಗಿದ್ರು, ನಾವು ಶಾಪಿಂಗ್ ಅಂತ ಹೋದ್ವಿ. ಆಮೇಲೆ ಇಲ್ಲಿ ಆಟ ಆಡೋದೆಲ್ಲ ಹಾಕಿದ್ರು, ಅದರೊಳಗೆ ಹೋದ್ವಿ. ಎಲ್ಲದು 100 ರೂಪಾಯಿ, 80 ರೂಪಾಯಿ, ಯಾವ್ದು ಚೆನ್ನಾಗಿರುತ್ತೋ ಅದಕ್ಕೆ 100 ರೂಪಾಯಿ, ಮಿಕ್ಕಿದೆ 80 ರೂಪಾಯಿ. ಇದು ನೋಡಿ 80 ರೂಪಾಯಿ ಅಂತೆ ಮಕ್ಕಳಾಡೋದು. ನಮ್ಮ ಮಗ ಮತ್ತು ನನ್ನ ತಂಗಿ ಮಗ ಎಲ್ಲ 100 ರೂಪಾಯಿ ಟಿಕೆಟು. ನಮ್ಮ ಮಗಳು ಫ್ರೀಯಾಗಿ ಬಂದಳು. ನಾವಿಬ್ಬರು 100 ರೂಪಾಯಿ ಕೊಟ್ಬಿಟ್ಟು ಬರ್ತಿದ್ವಿ. ನನಗೆ ಇದೊಂದೇ ಸಿಕ್ಕಾಪಟ್ಟೆ ಇಷ್ಟ ಯೂಸ್ ಮಾಡೋದು. ಇದು ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ. ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ಫುಲ್ಲು ತಿರ್ಗಿಸ್ಬಿಟ್ರು. ತಲೆ ಸುತ್ತಂಗೆ ಆಗೋಯ್ತು. ಆಮೇಲೆ ಒಳಗಡೆ ಶಾಪಿಂಗ್ ಮಾಡ್ಕೊಳ್ಬೇಕು ಅಂತ ಊಟ ಮಾಡ್ಕೊಂಬರೋಣ ನೋಡಿ, ಅದೇ ಸಿದ್ಧಗಂಗೆ ಮಠ ಸ್ವಾಮೀಜಿ ಕೂತ್ಕೊತಾ ಇದ್ದಿದ್ದು. ಆಮೇಲೆ ಪ್ರಸಾದ ತಿನ್ನೋಣ ಅಂತ ಹೋದ್ವಿ ಊಟಕ್ಕೆ. ಅಲ್ಲಿ ಬರೀ ಮಕ್ಕಳೇ, ಅಲ್ಲೆಲ್ಲ ಬಡಿಸೋದು, ಕ್ಲೀನ್ ಮಾಡೋದು ಎಲ್ಲ ಮಕ್ಕಳೇ ಆಗಿರ್ತಾರೆ. ಎಲ್ಲ ಕೂತ್ಕೊಂಡ್ವಿ. ಬಾಳೆ ಎಲೆ ಹಾಕಿದ್ರು, ಪಾಯಸ, ಆಮೇಲೆ ಕೋಸಂಬರಿ, ಅನ್ನ ಸಾಂಬಾರು. ಅಂದರೆ ಸಾಂಬಾರು ಬಂದು ಸೊಪ್ಪು ಸಾಂಬಾರು. ಊಟ ತುಂಬ ಸಖತ್ತಾಗಿತ್ತು, ಊಟ ಚೆನ್ನಾಗಿತ್ತು. ಬಂದು ವಿಸಿಟ್ ಮಾಡಿ, ನೀವು ಯಾರ್ಯಾರು ಇನ್ನೂ ಹೋಗಿಲ್ವೋ ಅಲ್ಲೆಲ್ಲ ಹೋಗಿ ನೋಡಿ, ಚೆನ್ನಾಗಿದೆ ಪ್ಲೇಸಸ್ಸು. ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಸಿದ್ಧಗಂಗೆ ಮಠ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಟಿ ವಿನಲ್ಲಿ ನೋಡ್ತಿದ್ದೆ ಅಷ್ಟೇ, ಅದು ಫಸ್ಟ್ ಟೈಮ್ ಹೋಗಿ ನಾನು ನೋಡಿದ್ದು. ಚೆನ್ನಾಗಿತ್ತು. ಮತ್ತು ಊಟ ಎಲ್ಲ ಚೆನ್ನಾಗಿತ್ತು. ನೋಡಿದ್ವಿ. ಇನ್ನು ಪಕ್ಕದಲ್ಲಿ ಯಾರೋ ಒಂದು ಹುಡುಗ ಕೂತಿದ್ದ. ಅವನು ಅಕ್ಕ ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾ ಇದ್ದ. ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ, ನೀನು ಮಾಡ್ತೀನಿ ನೋಡು. ಇದು ದಾನ ಮಾಡೋದು. ಅಲ್ಲಿಗೆ ಹೋಗಿ ಏನು ಬೇಕಾದರೂ ದಾನ ಮಾಡ್ಬೋದು. ಕಾಳುಗಳು, ಅಕ್ಕಿ, ರಾಗಿ ಎಲ್ಲ ದಾನ ಮಾಡ್ಬಿಟ್ಟು ಬರ್ಬೋದು. ಮತ್ತು ಕುಂಬಳಕಾಯಿಗಳು ನೋಡಿ, ಎಷ್ಟು ಕುಂಬಳಕಾಯಿ ಹಾಕಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇನು ಮುಗಿಸ್ಕೊಂಡು, ತುಂಬ ಲೇಟ್ ಆಗೋಯ್ತು, ಇನ್ನು ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂದ್ಬಿಟ್ಟು ಹೊರಟ್ವಿ. ಕತ್ಲಾಯಿತು. ಇಲ್ಲಿಗೆ ನನ್ನ ವೀಡಿಯೋ ಲಾಗು ಸಿಕ್ಕಾಪಟ್ಟೆ ಕತ್ಲು. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಬಾಯ್ ಫ್ರೆಂಡ್ಸ್. ಹೇಗಿದೆ ಅಂತ ಕಮೆಂಟ್